ವೀಕ್ಷಕರೇ, ಮೊನ್ನೆ ಮಹಾರಾಷ್ಟ್ರ ನಗರ ಪಾಲಿಕೆ ಚುನಾವಣೆಯಲ್ಲಿ ಮುಸ್ಲಿಂ ಮತದಾನದ ಆ ಒಂದು ಪ್ಯಾಟರ್ನ್ ನೋಡಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ಯಾವ ಕಾಂಗ್ರೆಸ್ ಅಥವಾ ಯಾವ ಸೆಕ್ಯುಲರ್ ಪಕ್ಷಗಳು ಮುಸಲ್ಮಾನರು ನಮ್ಮವರು, ಅವರು ನಮ್ಮ ವೋಟ್ ಬ್ಯಾಂಕ್ ಅಂತ ಅಂದುಕೊಂಡಿದ್ರು, ಅದೇ ಯೋಚನೆಯಲ್ಲಿ ಇವಾಗ್ಲೂ ಕೂಡ ಇದ್ದಾರೆ ಅಂತಂದ್ರೆ ಅಂಥವ್ರು ಈಗಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ಮುಸಲ್ಮಾನರು ಈಗ ತಮ್ಮದೇ ಪಕ್ಷವನ್ನ ಕಟ್ಟಿದ್ದು ಆಗಿದೆ. ಅಂಡ್ ಅದಕ್ಕೆ ಅಡಿಪಾಯ ಮೊನ್ನೆ ಚುನಾವಣೆ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ಹೇಗೆ ಅಂತ ಹೇಳ್ತೀನಿ. ಮೊನ್ನೆ ಛತ್ರಪತಿ ಸಂಭಾಜಿ ನಗರದಲ್ಲಿ ಕಾಂಗ್ರೆಸ್ ಬಹುತೇಕವಾಗಿ ಅಂತ್ಯವನ್ನ ಕಂಡಿದೆ. ಯಾಕೆ ಅಂತಂದ್ರೆ ಅವರು ಅಲ್ಲಿ 71 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಕೂಡ 70 ಸ್ಥಾನಗಳಲ್ಲಿ ಸೋತು ಬಿಡ್ತಾರೆ. ಬಟ್ ಅದೇ ಜಾಗದಲ್ಲಿ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ 33 ಸ್ಥಾನಗಳಲ್ಲಿ ಗೆದ್ದಿರುವಂಥದ್ದು. ಇನ್ನು ಮಾಲಿಗಾವ್ನಲ್ಲಿ ಅಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಸಂಪೂರ್ಣವಾಗಿ ನಿರ್ನಾಮ ಆಗಿದೆ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. 2017ರಲ್ಲಿ 28 ಸ್ಥಾನವನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ ಅಲ್ಲಿ ಕೇವಲ 3 ಸ್ಥಾನಗಳನ್ನು ಗೆದ್ದಿರುವಂಥದ್ದು. ಆದ್ರೆ ಅದೇ ಮಾಲಿಗಾವ್ನಲ್ಲಿ 35 ಸ್ಥಾನಗಳ ಜೊತೆಗೆ ಇಸ್ಲಾಂ ಪಾರ್ಟಿ, ಇಸ್ಲಾಂ ಅಂತಂದ್ರೆ ಅದೊಂದು ಮುಸ್ಲಿಂ ಪಾರ್ಟಿ, ಆ ಪಾರ್ಟಿ ಅತಿ ದೊಡ್ಡ ಪಕ್ಷವಾಗಿ ಅಲ್ಲಿ ಹೊರಹೊಮ್ಮಿರುವಂಥದ್ದು. ಇನ್ನು ಅಗೈನ್ 2ನೇ ಸ್ಥಾನದಲ್ಲಿ ಅಲ್ಲಿ ಮತ್ತೆ ಬರುವಂಥದ್ದು ಅಸಾದುದ್ದೀನ್ ಓವೈಸಿ ಅವರ ಪಕ್ಷ 21 ಸ್ಥಾನಗಳ ಜೊತೆಗೆ ಗೆದ್ದಿರುವಂಥದ್ದು. ಅಂದ್ರೆ ಟೋಟಲ್ ಆಗಿ ಅಂದ್ರೆ ಅಸಾದುದ್ದೀನ್ ಓವೈಸಿ ಅದೇ ರೀತಿ ಇಸ್ಲಾಂ ಪಕ್ಷ ಇವೆರಡೂ ಸೇರಿ 56 ಸ್ಥಾನಗಳು ಮುಸ್ಲಿಂ ಪಕ್ಷಕ್ಕೆ ಹೋಗಿರುವಂಥದ್ದು. ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ. ಇನ್ನು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿದ್ದಂತಹ ನಾಂದೇಡ್, ಅದು ಕೂಡ ಅಷ್ಟೇ ಈಗ ಅವರ ಕೈ ತಪ್ಪಿ ಹೋಗಿದೆ ಸಂಪೂರ್ಣವಾಗಿ. ಯಾಕಂದ್ರೆ ಕಾಂಗ್ರೆಸ್ ಇಲ್ಲಿ ಕೇವಲ 10 ಸ್ಥಾನಗಳನ್ನ ಗೆದ್ದಿದೆ, ಆದ್ರೆ ಓವೈಸಿ ಪಕ್ಷ 15 ಸ್ಥಾನಗಳನ್ನ ಗೆದ್ದಿರುವಂಥದ್ದು. ಇನ್ನು ಅಮರಾವತಿ ಆಗಿರಬಹುದು, ಧುಲೆ ಆಗಿರಬಹುದು, ಸೋಲಾಪುರ ಆಗಿರಬಹುದು, ನಾಗ್ಪುರ ಆಗಿರಬಹುದು, ಠಾಣೆ ಆಗಿರಬಹುದು, ಮುಂಬೈಯೇ ಆಗಿರಲಿ, ಎಲ್ಲ ಕಡೆ, ಐ ರಿಪೀಟ್, ಎಲ್ಲ ಕಡೆ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಉತ್ತಮ ಸ್ಥಾನಗಳನ್ನ ಗೆದ್ದಿದೆ. ಸುಮ್ಮನೆ ನಾನು ಉತ್ತಮ ಸ್ಥಾನಗಳನ್ನ ಗೆದ್ದಿದೆ ಅಂತ ಹೇಳ್ತಾ ಇಲ್ಲ. ಮಹಾರಾಷ್ಟ್ರ ನಗರ ಪಾಲಿಕೆ ಚುನಾವಣೆಯಲ್ಲಿ ಓವೈಸಿ ಪಕ್ಷ ಒಟ್ಟಾರೆಯಾಗಿ 126 ಸ್ಥಾನಗಳಲ್ಲಿ ಜಯವನ್ನ ಗಳಿಸಿರುವಂಥದ್ದು. ಎಷ್ಟು? 126 ಸ್ಥಾನ. ಹಾಗಾದ್ರೆ ಆ 15 ನಿಮಿಷದ ಸ್ಟೇಟ್ಮೆಂಟ್ ಹಿಂದಿನ ಧೈರ್ಯ ಮತ್ತೆ ಎಲ್ಲಿಂದ ಬಂದಿದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗಿರಬೇಕಲ್ವಾ? ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.